ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದೇ ಬಿಡುತ್ತಾ? ಪಾಕಿಸ್ತಾನಕ್ಕೆ ಭಾರತದಿಂದ ದಂಡಂ ದಶಗುಣಂ ಪಾಲಿಸಿ ತಯಾರಾಗಿದೆಯಾ? ಅಷ್ಟಕ್ಕೂ ಯುದ್ಧ ನಡೆಯೋ ಬಗ್ಗೆ ಭಾರತದಿಂದ ಸ್ಟ್ರಾಂಗ್ ಹಿಂಟ್ಗಳು ಸಿಕ್ಕಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಕೊಟ್ಟಂತಹ ಆ ಸುಳಿವಾದ್ರೂ ಏನು? ಪಾಕ್ ತನ್ನದೇ ಧ್ವಜ ತೆರವುಗೊಳಿಸಿದ್ದಾದ್ರೂ ಯಾಕೆ? ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಕ್ ವಿರುದ್ಧ ಯುದ್ಧ ನಡೆದೇ ಬಿಡುತ್ತಾ? ಮೋದಿ ಕೊಟ್ಟ ಆ ಮೇಜರ್ ಹಿಂಟ್ ಏನು? ಪಾಕ್ ತನ್ನದೇ ಧ್ವಜ ತೆಗೆದಿದ್ದು ಯಾಕೆ? ಯುದ್ಧದ ಸುಳಿವು ಕೊಟ್ಟೇ ಬಿಟ್ರ ಪ್ರಧಾನಿ ಮೋದಿ. ಉಗ್ರರ ನಾಡು ಪಾಕ್ ಮೇಲೆ ಯುದ್ಧ ನಡೆದೇ ತೀರುತ್ತಾ? ಹೀಗೊಂದು ಕೂಗಂತೂ ಕೆಲ ದಿನಗಳಿಂದ ಇದ್ದೇ ಇದೆ. ಆದರೆ ಈಗ ಬಲವಾಗೋಕೆ ಕಾರಣ ಒಂದಷ್ಟು ಹಿಡನ್ ಸುಳಿವುಗಳು. ಪ್ರಧಾನಿ ಮೋದಿಯವರ ಅದೊಂದು ನಿರ್ಧಾರ ಪಾಕ್ ತನ್ನದೇ ನೆಲದಿಂದ ಧ್ವಜ ತೆರವುಗೊಳಿಸಿದ್ದು ಎಲ್ಲವೂ ಪರೋಕ್ಷವಾಗಿ ವಾರ್ ಕಡೆ ಸಿಗ್ನಲ್ ತೋರಿಸುತ್ತಿದೆ. ಮೇ 9ರಂದು ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾದ ಮಾಸ್ಕೋ ಪ್ರವಾಸವನ್ನ ಕೈಗೊಂಡಿದ್ರು. ವಿಕ್ಟರಿ ಡೇ ಪರೇಡ್ನಲ್ಲಿ ಭಾಗಿಯಾಗಲಿದ್ರು. ಆದರೆ ಆ ಪ್ರವಾಸಕ್ಕೆ ಈಗ ನಮೋ ಬ್ರೇಕ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿ ಕೇರಳ ಪ್ರವಾಸಗಳನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡಿರುವುದು ಯುದ್ಧದ ಮೇಜರ್ ಹಿಂಟ್. ಮತ್ತೊಂದೆಡೆ ಯುದ್ಧದ ಭೀತಿಯಿಂದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ವಾಚ್ ಟವರ್ನಿಂದ ಪಾಕಿಸ್ತಾನ ತನ್ನ ಧ್ವಜವನ್ನ ತೆರವುಗೊಳಿಸಿದ್ದು ಇನ್ನೊಂದು ಸುಳಿವು. ಪಾಕಿಸ್ತಾನ ರಾಜತಾಂತ್ರಿಕರಿಗೆ ದೇಶ ಬಿಟ್ಟು ಹೋಗಲು ಸೂಚನೆ. ಅಟ್ಟಾರಿ ವಾಘಾ ಬಾರ್ಡರ್ ಬಂದ್. 48 ಪ್ರವಾಸಿ ತಾಣಗಳು ಕಂಪ್ಲೀಟ್ ಬಂದ್. ನೌಕಾ ಸೇನೆಯಿಂದ ಸಮುದ್ರ ಮಾರ್ಗದಲ್ಲಿ ತಪಾಸಣೆ ಸೇರಿ ಇನ್ನೂ ಹಲವಾರು ಬೆಳವಣಿಗೆ ಯುದ್ಧದ ಬಗ್ಗೆ ಸಾರಿ ಹೇಳುತ್ತಿದೆ. ಇನ್ನು ಸಿಸಿಪಿಎ ಮೀಟಿಂಗ್ನಲ್ಲಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಚರ್ಚೆಗಳು ಆಗಿದ್ದು ಮೇಜರ್ ಬದಲಾವಣೆಯೂ ಆಗಿದೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಪುನರ್ರಚನೆ ನಿರ್ಣಯವಾಗಿದ್ದು 3 ಸೇನೆಗಳ ಪ್ರಮುಖ 6 ಅಧಿಕಾರಿಗಳನ್ನ ಮಂಡಳಿಗೆ ಸೇರಿಸಲಾಗಿದೆ. ರಾ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿಗೆ ಸಲಹಾ ಮಂಡಳಿ ನೇತೃತ್ವವನ್ನ ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರೇ ಭಾರತದ ಪ್ರಧಾನಿ ಮೋದಿಯವರ ಬಗ್ಗೆ ಗಾಯಬ್ ಪೋಸ್ಟ್ ಹಾಕಿ ವಿರೋಧಿ ದೇಶದವರಿಗೆ ನಗುವುದಕ್ಕೆ ದಾರಿ ಮಾಡಿಕೊಟ್ಟಿದ್ರು. ಹೀಗಾಗಿ ಕಾಂಗ್ರೆಸ್ ನಾಯಕರ ನಡೆ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡವಾಗಿದ್ದು ಪಹಲ್ಗಾಮ್ ಬಗ್ಗೆ ಮಾತನಾಡದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ನಾವು ಕೂಡ ಸಾಥ್ ನೀಡ್ತೇವೆ, ವಿಶೇಷ ಅಧಿವೇಶನ ಕರೆಯಬೇಕು ಅಂತ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ನಾವೆಲ್ಲ ಪಕ್ಷದವರು ಒಂದಾಗಿ ಸೆಷನ್ ಕರಿಬೇಕು. ಪ್ರೈಮ್ ಮಿನಿಸ್ಟರ್ ಅದರಲ್ಲಿ ಇರಬೇಕು. ಪ್ರೈಮ್ ಮಿನಿಸ್ಟರ್ ಏನು ಇದನ್ನು ಯಾವ ರೀತಿಯಾಗಿ ಅವರು ಸ್ಟೆಪ್ಸ್ ತೊಗೊಂಡಿದ್ದಾರೆ, ಏನೇನು ಮಾಡಬೇಕು ಅಂತ ಹೇಳ್ತಾರೆ, ಅದೇನು ಹೇಳಬೇಕಾಗಿಲ್ಲ. ಯಾಕಂದರೆ ಕೆಲವು ಭಾಳ ಗುಪ್ತವಾಗಿ ಇಟ್ಕೊಂಡು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಪಾಕಿಸ್ತಾನಕ್ಕೆ ಹತೋಟಿಯಲ್ಲಿ ಇಡಗೋಸ್ಕರ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಅದಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಒಟ್ನಲ್ಲಿ ದಂಡಂ ದಶಗುಣಂ ಅಂತ ವಿರಾಟ ರೂಪ ತಾಳಿರೋ ಭಾರತವನ್ನ ನೋಡಿ ಪಾಕಿಗಳು ಪತರುಗುಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಯುದ್ಧದ ರಣಕಹಳೆ ಮೊಳಗಬಹುದು ಅನ್ನೋ ಹಿಂಟ್ನ ಭಾರತದ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿದೆ. ಇತ್ತ ಇಡೀ ಜಗತ್ತೇ ಭಾರತದ ಒಂದೇ ಒಂದು ಡಿಸಿಷನ್ಗೆ ಕಾಯುತ್ತಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.